ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಎಕನಾಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿದೆ. ಅದೇ ರೀತಿಯಾಗಿ ನಮಗೆ ಮೊದಲೇ ಗೊತ್ತಿರುವಂತೆ ಆಯ್ಕೆಯಾದಂಥ 490 ಅಭ್ಯರ್ಥಿಗಳಿಗೆ ಕೌನ್ಸ್ಲಿಂಗ್ ಇದೆ. ಇವತ್ತು 11 ಮತ್ತು 12 ತಾರೀಕು ಈ ಒಂದು KPTCL ಅಭ್ಯರ್ಥಿಗಳಿಗೆ ಅವತ್ತೇ ಅವರಿಗೆ ಏನು ಕೊಡ್ತಾರೆ ಅಂತಂದರೆ 10 ಮತ್ತು 11 ತಾರೀಕು ಅವತ್ತೇ ಏನು ಕೊಡ್ತಾರೆ ಅಂತಂದರೆ ನೇಮಕಾತಿ ಆದೇಶವನ್ನು ಕೊಡಲಿದ್ದಾರೆ ಎಲ್ಲ ಒಂದು KPTCL ಅಭ್ಯರ್ಥಿಗಳಿಗೆ. ಓಕೆ, ಅದರಲ್ಲಿ ಕೆಲವೊಂದು ಅಪ್ಡೇಟು ಸಹ ಇದೆ, ನೋಡೋಣ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಆಲ್ಮೋಸ್ಟ್ 1 ವರ್ಷದಿಂದ ಈ ಒಂದು ನೇಮಕಾತಿಗೆ ಕೆಲವರಿಗೆ ಇದು ಕನಸಾಗಿರ್ಬೋದು. ಕೊನೆಗೂ ಕೈ ಸೇರಲಿರುವಂತಹ ಈ ಒಂದು ನೇಮಕಾತಿ ಆದೇಶ ಎಲ್ಲರಿಗೂ ಸಹ ಒಂದು ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಪವರ್ಮೆನ್ಗಳಾಗಿರ್ಬೋದು ಮತ್ತು KPTCLನಲ್ಲಿ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಆಯ್ಕೆಯಾಗಿ 10ನೇ ತಾರೀಕು ಮತ್ತು 11ನೇ ತಾರೀಕು ಜಾಯಿನಿಂಗ್ ಲೆಟರನ್ನು, ನೇಮಕಾತಿ ಆದೇಶವನ್ನು ತೆಗೆದುಕೊಳ್ಳಲಿರುವಂತಹ ಅಭ್ಯರ್ಥಿಗಳಿಗೆ ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡದಿಂದ ವಿಶ್ ಮಾಡ್ತಾ, ಪ್ರತಿಯೊಬ್ಬರು ಸಹ ಯಾರೆಲ್ಲ ತೆಗೆದುಕೊಳ್ತಿರೋ ಪ್ರತಿಯೊಬ್ಬರು ಸಹ ಒಂದು ಫೋಟೋವನ್ನು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹೆಲ್ಪ್ ಆಗಿದ್ದರೆ, ನೀವು ನೇಮಕಾತಿ ಒಂದು ಆದೇಶವನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಆಗಿರ್ಬೋದು ಅಥವಾ ನಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ನಿಮ್ಮ ಒಂದು ಫೋಟೋವನ್ನು ಕಳಿಸಿ, ನಾವು ಸಹ ನಿಮಗೆ ಪೋಸ್ಟ್ ಮೂಲಕ ಶೇರ್ ಮಾಡ್ತೀವಿ ಅಂತ ಹೇಳ್ತಾ, ಓಕೆ. ಇದರಲ್ಲಿ ಏನಿದೆ ಈ ಪತ್ರಿಕಾ ಪ್ರಕಟಣೆ ಅಂತ ನೋಡೋದಾದರೆ, ಬೆಂಗಳೂರು ಇಂಧನ ಇಲಾಖೆಯಲ್ಲಿ 2975 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಹಂತದಲ್ಲಿದೆ. KPTCLನ 491 ಹುದ್ದೆಗಳಿಗೆ ಆಯ್ಕೆಯಾದವರ ಅಂತಿಮ ಆಯ್ಕೆ ಪಟ್ಟಿ ಈಗಾಗಲೇ ಪ್ರಕಟಿಸಿದ್ದು, ಇದೇ 10 ಮತ್ತು 11ನೇ ತಾರೀಕಿರಂದು ನೇಮಕಾತಿ ಆದೇಶ ನೀಡಲಾಗ್ತದೆ. ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮ ನಿಯಮಿತದಲ್ಲಿ KPTCL 410 ಕಿರಿಯ ಸ್ಟೇಷನ್ ಪರಿಚಾರಕರು ಹಾಗೂ 81 ಏನಪ್ಪ ಅಂತಂದರೆ ಪವರ್ಮ್ಯಾನ್ಗಳ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ. ಅವರಿಗೆ ನೇಮಕಾತಿ ಆದೇಶ ನೀಡುವುದರ ಜೊತೆಗೆ ಕೌನ್ಸ್ಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಮಾಡಲಾಗ್ತದೆ. ಅಂದರೆ ಅವತ್ತೇ ನಿಮಗೆ ಜಾಯಿನಿಂಗ್ ಲೆಟರನ್ನು ಕೊಡ್ತಾರೆ, ಪ್ಲಸ್ ನೀವು ಎಲ್ಲಿ ಕೆಲಸ ಮಾಡಬೇಕೆಂಬ ಒಂದು ಸ್ಥಳವನ್ನು ಸಹ ಅವರು ನಿಯುಕ್ತಿ ಮಾಡ್ತಾರೆ ಎಂದು KPTCL ಹಿರಿಯ ಅಧಿಕಾರಿಯೊಬ್ಬರು ಪ್ರಜಾವಾಣಿಗೆ ತಿಳಿಸಿದ್ದಾರೆ. ಓಕೆ, 433 ಕಿರಿಯ ಸ್ಟೇಷನ್ ಪರಿಚಾರಕರು ಹಾಗೂ 90 ಕಿರಿಯ ಪವರ್ಮ್ಯಾನ್ ಹುದ್ದೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಆದರೆ ಕೆಲವೊಂದು ಮೀಸಲಾತಿ ಪ್ರವರ್ಗದಡಿ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗಿಲ್ಲ. ಇದರಿಂದಾಗಿ 32 ಹುದ್ದೆಗಳನ್ನು ತುಂಬಲು ಸಾಧ್ಯವಾಗಿಲ್ಲ. ಅವುಗಳ ಬ್ಯಾಕ್ಲಾಗ್ ಹುದ್ದೆಗಳು ಅಂತೇಳಿ ನೆಕ್ಸ್ಟ್ ಒಂದು ನೋಟಿಫಿಕೇಷನ್ಗೆ ಏನು ಮಾಡ್ತಾರೆ ಅಂತಂತಂದರೆ ನೇಮಕಾತಿ ಹೊರಡಿಸಿ ಫಿಲ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹುದ್ದೆಗಳ ಭರ್ತಿ ಸಂಬಂಧ 2024 ಅಕ್ಟೋಬರ್ನಲ್ಲಿ KPTCL ಹಾಗೂ 5 ವಿದ್ಯುತ್ ಸರಬರಾಜು ಕಂಪನಿಗಳ ಅಧಿಸೂಚನೆ ಹೊರಡಿಸಿದವು. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಜೆಸ್ಕಾಮು, ಅದೇ ರೀತಿಯಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಚೆಸ್ಕಾಂ ಕಿರಿಯ ಪವರ್ಮ್ಯಾನ್ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಈಗಾಗಲೇ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿವೆ. ಚೆಸ್ಕಾಂ ಮತ್ತು ಜೆಸ್ಕಾಮಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳು ಸಿಂಧುತ್ವ ಪ್ರಮಾಣಪತ್ರ ಪರಿಶೀಲನೆ ಕಾರ್ಯ ನಡೆಯುತ್ತಿದೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಹಾಗೂ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮೆಸ್ಕಾಂ ಮತ್ತು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಹೆಸ್ಕಾಂ ಅಂಗವಿಕಲ ಕೋಟಾದಡಿ ನೇಮಕಾತಿ ಬಯಸಿರುವ ಶ್ರವಣದೋಷ ಅಭ್ಯರ್ಥಿಗಳ ವೈದ್ಯಕೀಯ ತಪಾಸಣೆ ನಡೆಸಲು ವೇಳಾಪಟ್ಟಿ ಸಿದ್ಧಪಡಿಸಲಾಗಿದೆ. ಅದಕ್ಕೆ ಅನುಗುಣವಾಗಿ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದರು ಅಂತ ಹೇಳಿದರು. ಇದೇ ರೀತಿಯಾಗಿ ನಮಗೆ ಈಗಾಗಲೇ ಗೊತ್ತಿರುವಂತೆ ಏನಪ್ಪ ಅಂದರೆ ಬೆಸ್ಕಾಮ್ದು ಸಹ ಮತ್ತು ಮೆಸ್ಕಾಮ್ದು ಹೆಸ್ಕಾಮ್ದು ಈ ಮೂರದ್ದು ಸಹ ಏನು ನಡೀತಾ ಇದೆ ಅಂತಂತಂದರೆ, ಇಲ್ಲಿ PH ಕ್ಯಾಂಡಿಡೇಟ್ನ ಒಂದು ಮೆಡಿಕಲ್ ನಡೀತಾ ಇದೆ. ಅದು ಮುಗಿದ ನಂತರ ನಿಮ್ಮದು ರಿಸಲ್ಟ್ ಬರುತ್ತೆ. ಬಟ್ ಈಗ ಪ್ರೆಸೆಂಟು ಮುಗಿದಿರುವಂಥದ್ದು KPTCLದು ಅವರ ಅಭ್ಯರ್ಥಿಗಳಿಗೆ 10, 11ನೇ ತಾರೀಕು ನೇಮಕಾತಿ ಆದೇಶವನ್ನು ಕೊಡಲಿದ್ದಾರೆ. ಅದೇ ರೀತಿಯಾಗಿ ಚೆಸ್ಕಾಂ ಮತ್ತು ಜೆಸ್ಕಾಮ್ದು ಸಹ ಈಗ ಸಿಂಧುತ್ವ ವೆರಿಫಿಕೇಷನ್ ನಡೀತಾ ಇದೆ. ಓಕೆ, ಆ ನಂತರ ಉಳಿದಂತಹ ಈ 3 ನಿಗಮದ್ದು ಪ್ರೆಸೆಂಟು ಮೆಡಿಕಲ್ ನಡೀತಾ ಇದೆ. ಓಕೆ, ಇದಾದ ಬಳಿಕ ನಿಮಗೂ ಸಹ ಲೀಸ್ಟನ್ನು ಬಿಡ್ತಾರೆ. ಓಕೆ, ಇದು ಒಂದು ಅಫಿಷಿಯಲ್ ಆದಂತಹ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅಧಿಕಾರಿಗಳೇ ಇದರ ಬಗ್ಗೆ ತಿಳಿಸಿರುವಂಥದ್ದು. ಓಕೆ,
ಕೊನೆಗೂ ನೇಮಕಾತಿ ಆದೇಶವನ್ನು ತೆಗೆದುಕೊಳ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ. 2025ರಲ್ಲಿ ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿ ನೀವು ಆಯ್ಕೆಯಾಗಿದ್ದೀರಿ. ಇದಕ್ಕೆ ನಮ್ಮ ಒಂದು ಹೆಲ್ಪ್ ಏನಾದರೂ ಇತ್ತು ಅಂತ ನೀವು ಭಾವಿಸಿದರೆ ಮಾತ್ರ ತಪ್ಪದೆ ನಿಮ್ಮ ಒಂದು ಫೋಟೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.